ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳೇ, KJS ಕ್ರಿಶ್ ಜೀವನ್ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನುಷ್ಯ ಜೀವನದಲ್ಲಿ ಬೆಳಗಬೇಕು ಅಂತನ್ನೋದಾದರೆ ಅವನ ಮನಸ್ಸಲ್ಲಿ ಬೆಳಕು ಸದಾ ನಂದಾದೀಪವಾಗಿ ಬೆಳಗ್ತಾ ಇರಬೇಕು. ಆ ನಂದಾದೀಪ ಬೆಳಗದೇ ಇಲ್ಲ ಅಂತಂದರೆ ಏನಾಗುತ್ತೆ, ಮನದಲ್ಲಿ ಕತ್ತಲು ಆವರಿಸ್ಕೊಳ್ಳುತ್ತೆ. ಯಾವಾಗ ಕತ್ತಲು ಆವರಿಸ್ಕೊಳ್ಳುತ್ತೋ ಅಲ್ಲಿ ಕೊಳಕು ಬಂದ್ಬಿಡುತ್ತದೆ. ಬೆಳಕಿಲ್ದಿರೋ ಕಡೆ ಕೊಳಕು ಬಂದೇ ಬಂದ್ಬಿಡುತ್ತೆ. ಯಾಕಿದು? ಬೆಳಕು ಅಂದ್ರೇನು, ಕೊಳಕು ಅಂತಂದ್ರೇನು ಸ್ವಲ್ಪ ತಿಳ್ಕೊಳ್ಳೋಣ. ಏನು ಅಂತಂದಾಗ ನಾನು ಇದಕ್ಕೂ ಕೂಡ ಬರೆಯುವಂಥದ್ದು ಅಭ್ಯಾಸ ಬರಿತಾ ಇದ್ದೀನಿ. ಏನು ಅಂತಂದರೆ, ಮನದಲ್ಲಿ ಬೆಳಗಲು ಬೆಳಕು, ಮನದಲ್ಲಿ ಬೆಳಗಲು ಬೆಳಕು, ಅಲ್ಲಿ ಉಳಿಯದು ಕತ್ತಲೆಯ ಕೊಳಕು, ಅಲ್ಲಿ ಉಳಿಯದು ಕತ್ತಲೆಯ ಕೊಳಕು, ಬಾಳಲಿ ಬರಲು ಜ್ಞಾನದ ದೀವಿಗೆ, ಬಾಳಲಿ ಬರಲು ಜ್ಞಾನದ ದೀವಿಗೆ, ಮನ ತಿರುಗುವುದು ಸೇರಲು ಭಗವಂತನ ತಾವಿಗೆ ಅಂತ. ಅಂದರೆ ಮನಸ್ಸಲ್ಲಿ ನಾವು ಉತ್ತಮವಾದಂಥ ಜ್ಞಾನದ ದೀವಿಗೆ ಅಂದರೆ ಬೆಳಕನ್ನು ಬೆಳಗಿಸ್ತಾ ಹೋಯ್ತು ಅಂತಂದರೆ ನಮಗೇನಾಗುತ್ತೆ, ಆ ಕೊಳಕು ಅನ್ನೋದು ಕಳೀತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸಲ್ಲಿ ಆ ಜ್ಞಾನದ ದೀವಿಗೆ ಬೆಳೀತಾ ಹೋಗುತ್ತೋ ಏನಾಗುತ್ತೆ ಅಂದರೆ ಮನ ತಿರುಗುವುದು ಭಗವಂತನ ತಾವಿಗೆ. ಅಂದರೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ಹೋಗಬೇಕು ಅಂತ ನಮ್ಮ ಮನಸ್ಸು ನಮ್ಮನ್ನು ಕರ್ಕೊಂಡೋಗುತ್ತೆ, ಡೈರೆಕ್ಟ್ ಮಾಡುತ್ತೆ, ಪುಷ್ ಮಾಡುತ್ತೆ, ಪುಲ್ ಮಾಡುತ್ತೆ. ಬಾ, ನೀನು ಒಳ್ಳೆಯವನಾಗ್ತಿದ್ಯಾ, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆಯಾ, ಹಾಗಾಗಿ ನಿನಗೆ ಭಗವಂತನ ಸೇರೋದಕ್ಕೆ ಎಲ್ಲ ಅರ್ಹತೆಗಳಿದೆ, ಬಾ ಆ ಕಡೆಗೆ ಅಂತೇಳಿ ನಮ್ಮನ್ನು ಏನು ಮಾಡುತ್ತದ್ದು, ಆ ಸಾತ್ವಿಕ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಈಗ ನೋಡೋಣ, ಕೊಳಕು ಅಂದ್ರೇನು, ಬೆಳಕು ಅಂದ್ರೇನು ಅಂತ. ಮೊದಲು ಬೆಳಕನ್ನು ನೋಡೋಣ. ಬೆಳಕು ಅಂತಂದ್ರೆ ಏನು? ನಮ್ಮ ಜೀವನದಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲಿಂದ ಏನಾಗುತ್ತೆ ಅಂದರೆ ನಮಗೆ ಪ್ರಪಂಚದ ಬಗ್ಗೆ, ನಮಗೆ ಪ್ರಪಂಚದಲ್ಲಿರುವ ಎಲ್ಲ ಜೀವ ಜಂತುಗಳ ಮೇಲೆ ನಮಗೇನಿರಬೇಕು, ಪ್ರೀತಿ ಇರಬೇಕು, ಪ್ರೇಮ ಇರಬೇಕು, ಕರುಣೆ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಅನುಕಂಪ ಇರಬೇಕು, ದಯೆ ಇರಬೇಕು ಅಲ್ವಾ? ಇದು ಮಾನವನ ಸಹಜ ಗುಣ. ಈಗೇನಾಗ್ಬಿಟ್ಟಿದೆ, ನಮಗೆ ಹೋಗ್ತಾ 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 ಕಡಿಮೆ ಆಗಿದೆ. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು, ಈ ಬೆಳಕನ್ನು ಹಚ್ಕೋಬೇಕು. ಏನು? ಈ ಪ್ರೀತಿ, ಪ್ರೇಮ, ಕರುಣೆ, ದಯೆ, ಅನುಕಂಪ, ವಿಶ್ವಾಸ, ನಂಬಿಕೆ ಇವುಗಳೆಲ್ಲ ಸೇರುವಂಥ ಒಂದು ದೀಪವನ್ನು ನಾವು ಹಚ್ಕೋಬೇಕು. ಹಚ್ಕೊಂಡಾಗ ಏನಾಗುತ್ತೆ, ಅಲ್ಲಿರೋಂಥ ಕೊಳಕು, ಕತ್ತಲ ಕೊಳಕು ಏನು ಹೋಗುತ್ತೆ ಅಲ್ಲಿಂದ ಅಂತಂದಾಗ, ಅಲ್ಲಿಂದ ಅರಿಷಟ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಮ್ಮನ್ನು ಅಲ್ಲಿಂದ ಬಿಟ್ಟು ಹೋಗುತ್ತೆ. ಸೊ ಈ ಜ್ಞಾನದ ದೀವಿಗೆಯಿಂದ ಏನಾಗುತ್ತೆ ಅಂತಂದರೆ, ಜ್ಞಾನದ ದೀವಿಗೆಯಿಂದ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತನಾಗುತ್ತೆ. ಈ ಜ್ಞಾನದ ದೀವಿಗೆ ಬಂದಾಗ ಏನಾಗುತ್ತೆ, ನಮಗೇನಾಗುತ್ತೆ, ಮತಗಳನ್ನು ಬಿಟ್ಟು, ಪಂಕ್ತಿಗಳನ್ನು ಬಿಟ್ಟು, ಜಾತಿಯನ್ನು ಬಿಟ್ಟು, ವರ್ಣಗಳನ್ನು ಬಿಟ್ಟು, ಬಣ್ಣಗಳನ್ನು ಬಿಟ್ಟು, ಮೇಲು ಕೇಳುಗಳೆಂಬ ತಾರತಮ್ಯಗಳನ್ನು ಬಿಟ್ಟು ನಮಗೇನಾಗುತ್ತೆ, ಎಲ್ಲರೂ ಹಿತವಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರಿಗೂ ಕೂಡ ಈ ಭೂಮಿಯ ಮೇಲೆ ಬಾಳುವಂತಹ, ಬದುಕುವಂತಹ ಹಕ್ಕು ಇದೆ. ಇದು ನನ್ನದು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಭಗವಂತ ಕೊಟ್ಟಿರೋಂಥ ಸಮಾನ ಅವಕಾಶ ಅಂತಂತೇಳಿ ನಾವು ಮತ್ತವರ ಜೊತೆಗೆ ಏನು ಮಾಡ್ತೀವಿ, ಸೌಹಾರ್ದಯುತವಾಗಿ, ಫ್ರೆಂಡ್ಲಿಯಾಗಿ ಹೋಗುವಂಥ ಎಲ್ಲ ರೀತಿಯಾದಂಥ ಸದ್ಗುಣಗಳನ್ನು ನಮ್ಮೆಲ್ಲ ಬೆಳೆಸ್ತಾ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಬೆಳೆಸ್ತಾ ಹೋದಾಗ ಏನಾಗ್ಬಿಡುತ್ತೆ, ಹೇಳ್ತಾ ಇರ್ತಾರಲ್ಲ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವವನಯ್ಯ ಅಂತ ಹೇಳ್ತಾರೆ. ಯಾರು ಪ್ರಪಂಚದಲ್ಲಿ ಸಲ್ತರೋ ಅಂತಂದಾಗ ಸ್ವಾಮಿ ವಿವೇಕಾನಂದರು ಖಂಡಿತವಲ್ಲೂ ಕೂಡ ಎಲ್ರಿಗೂ ಕೂಡ ಆದರ್ಶಪ್ರಾಯ ಆಗಿದ್ರು. ಅವರು ಇಲ್ಲೂ ಸಲ್ಲಿದ್ರು, ಮೇಲೆ ಹೋದಾಗ ಭಗವಂತನ ಕೂಡ ಅವ್ರನ್ನ ಕರ್ಕೊಳ್ತಾನೆ. ಹಾಗೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು ತೆಗೆದುಕೊಳ್ಳಿ, ನೀವು ಅನೇಕ ಮಹಾನ್ ವ್ಯಕ್ತಿಗಳನ್ನು ತಗೊಳ್ಳಿ, ಇವರೆಲ್ಲರೂ ಕೂಡ ಇಲ್ಲಿಯೂ ಸಲ್ಲಿ ಅಲ್ಲಿಯೂ ಸಲ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಯೂ ಸಲ್ಲಿ ಅಲ್ಲಿಯೂ ಸಲ್ಲಬೇಕು ಅಂತ ಅನ್ನೋದಾದರೆ ನಾವೇನು ಮಾಡಬೇಕು, ನಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ನಾವೇನು ಮಾಡಬೇಕು, ಜ್ಞಾನದ ದೀವಿಗೆಯನ್ನು ಹಚ್ಕೋಬೇಕು, ಬೆಳಕಿನ ದೀಪವನ್ನು, ನಂದಾದೀಪವನ್ನು ಹಚ್ಕೋಬೇಕು. ಸದಾ ಸರ್ವದ ಉತ್ತಮ ಸದ್ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ತಾ ಹೋಗಬೇಕು. ಬೆಳೆಸ್ಕೊಳ್ತಾ ಹೋದಾಗ ಏನಾಗುತ್ತೆ, ದುರ್ಗುಣಗಳು ತಮ್ಮಷ್ಟಕ್ಕೆ ತಾವು ನಮ್ಮಿಂದ ದೂರ ಹೋಗುತ್ತೆ. ಈಗ ರೂಮಲ್ಲಿ ಕತ್ಲೆ ಇದೆ, ಕತ್ಲೆ ಹೋಗಬೇಕು, ಏನು ಮಾಡಬೇಕು, ಕತ್ಲೆ ಹೋಗು ಅಂದ್ರೆ ಹೋಗುತ್ತಾ? ಇಲ್ಲ, ಏನು ಮಾಡಬೇಕು, ಅಲ್ಲಿ ಲೈಟನ್ನು ಹಚ್ಚಬೇಕು. ಲೈಟ್ ಹಚ್ಚಿದ ತಕ್ಷಣ ಏನಾಗುತ್ತೆ, ಕತ್ಲೆ ಹೋಯ್ತು. ಅಂದರೆ ಕತ್ಲೆ ಎಲ್ಲಿಂದೋ ಬಂತು ಅಂತನಾ, ಅಲ್ಲೇ ಇತ್ತು, ಲೈಟನ್ನು ಹಚ್ಚಿದ್ವಿ, ಅದು ಬೆಳಗಕ್ಕೆ ಶುರು ಆಯಿತು. ಬೆಳಕು ಬರ್ತಿದ್ದಂಗೆ ಕತ್ಲೆ ಹೋಯ್ತು, ಮತ್ತು ಕತ್ಲೆ ಬೆಳಕನ್ನು ನಾವು ಆಫ್ ಮಾಡೋದು ಏನಾಗುತ್ತೆ, ಲೈಟನ್ನು ಆಫ್ ಮಾಡೋದು ಏನಾಗುತ್ತೆ, ಮತ್ತೆ ಕತ್ಲೆ ಬಂದುಬಿಡುತ್ತೆ. ಹಾಗಾಗಿ ಕತ್ಲೆ ಅನ್ನುವಂಥದ್ದು ಯಾವಾಗಲೂ ಇದ್ದೇ ಇರ್ತದೆ. ನಾವೇನು ಮಾಡಬೇಕು, ಸದಾ ಆ ಒಂದು ಬೆಳಕಿನ ದೀವಿಗೆಯನ್ನು ಹಚ್ಚಿಟ್ಕೊಳ್ತಾ ಇರಬೇಕು. ಸೊ ವಿ ಶುಡ್ ಆಲ್ವೇಸ್ focus on the good things, good characters, good personalities. So we have to light the lamp of all the good personality traits within us to make our life as well as others' life better. ಹಾಗಾಗಿ ಭಗವಂತ ಎಲ್ಲರಿಗೂ ಕೂಡ ಅವರವರ ಮನದಲ್ಲಿ ಜ್ಞಾನದ ದೀವಿಗೆಯನ್ನು ಹಚ್ಚಿ ಎಲ್ಲರೂ ಕೂಡ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಸೌಹಾರ್ದಯುತವಾಗಿ ಬಾಳೋದಕ್ಕೆ ಎಲ್ಲ
ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.